ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಫಿ ಎಸ್ಟೇಟ್ನವರು ಕುಡಿಯುವ ನೀರಿನ ಮೂಲಕ್ಕೆ ಕಾಫಿಯ ಪಲ್ಪರ್ ನೀರು ಬಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಇಂಪ್ಯಾಕ್ಟ್ ವರದಿಯಿಂದ ಕೊನೆಗೂ ಎಚ್ಚೆತ್ತುಕೊಂಡಿರುವ ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಇಂದು ಸ್ಥಳ ಪರಿಶೀಲನೆ ನಡೆಸಿ ನೀರನ್ನು ಲ್ಯಾಬ್ ಪರೀಕ್ಷೆಗಾಗಿ ಸ್ಯಾಂಪಲ್ ತೆಗೆದುಕೊಂಡು ಹೋಗೋದರ ಜೊತೆಗೆ ನೀರನ್ನ ಹರಿಬಿಡುತ್ತಿರುವ ಎಸ್ಟೇಟ್ನ ಪಲ್ಪರ್ ಇಂಗುಗುಂಡಿ ಹಾಗೂ ಪಲ್ಪರ್ ನೀರು ಕುಡಿಯುವ ಮೂಲಕ್ಕೆ ಸೇರುತ್ತಿರುವ ಸ್ಥಳವನ್ನ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾಲಿನ್ಯ ಮಂಡಳಿ ಅಧಿಕಾರಿಗಳ ವಿರುದ್ಧವೂ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಪಲ್ಪರ್ ನೀರನ್ನು ಹರಿಬಿಡುತ್ತಿದ್ದ ಎಸ್ಟೇಟ್ನವರು ನಾವು ಉದ್ದೇಶಪೂರ್ವಕವಾಗಿ ಪಲ್ಪರ್ ನೀರು ಬಿಟ್ಟಿಲ್ಲ, ಕಾಡು ಪ್ರಾಣಿ ಪೈಪ್ನ ತುಳಿದು ಒಡೆದು ಹೋಗಿರೋದ್ರಿಂದ ಪೈಪ್ ಒಡೆದು ನೀರು ಹಳ್ಳಕ್ಕೆ ಹೋಗಿದೆ ಎಂದು ಅಧಿಕಾರಿಗಳ ಮುಂದೆ ನುಣುಚಿಕೊಳ್ಳುವ ಯತ್ನ ಮಾಡಿದ್ರು. ಕೊನೆಗೂ ಸ್ಥಳ ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಶಿ ಬೆತ್ತದ ಕೊಳಲು, ಪಬ್ಲಿಕ್ ಇಂಪ್ಯಾಕ್ಟ್, ಕೊಪ್ಪ. ಅವೈಜ್ಞಾನಿಕವಾಗಿದೆ ಅಂತ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನಾವು ಇದು ಮಾಡಬೇಕಾಗುತ್ತೆ. ಎಲ್ಲದೂ ಡಾಕ್ಯುಮೆಂಟ್ಸ್ ಬೇಕು. ಅದ್ರಲ್ಲಿ ವೈಜ್ಞಾನಿಕ ಅಲ್ಲ, ವೈಜ್ಞಾನಿಕ ಓಕೆ, ಈಗ ಅರಿತಾ ಇದೆಯಾ ಅದನ್ನ ನಾನು ಇದು ಮಾಡ್ತಾ ಇದ್ದೀನಿ. ಆಯ್ತು, ಓಕೆ ಆಯ್ತು. ನಂದೊಂದು ನಿಮ್ಗೊಂದು ಇದಿದೆ, ರಿಕ್ವೆಷನ್ ಕೊಡ್ತಾ ಇದ್ದೀನಿ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಇಲ್ಲಿ ಬಂದು ಮಾತಾಡಿದ್ದೇನೆ. ಮೇಡಮ್ ದಯವಿಟ್ಟು ನೋಡಿ, ನೀರು 6 ಗಂಟೆ ಮೇಲೆ ನೋಡ್ತೀನಿ. ನಾನು 6 ಗಂಟೆ ಮೇಲೆ ಬಂದು ನೋಡಿದ್ದೇನೆ. ಹೇಗಿತ್ತು ಮೇಡಮ್ ನೀರು? ಇಲ್ಲಂತೆ ನಾವು ಪ್ರತಿಭಟನೆ ಕೂತ್ಕೊಳ್ಳಿ. ಸೀಸ್ ಆಗಬೇಕು. ಸೀಸ್ ಆಗದೇನಿದ್ರೆ ನೀವು ಯಾರ್ದೋ ಒತ್ತಡಕ್ಕೆ ಬಂದ್ಕೊಂಡು ಇಲ್ಲಿ ಕೆಲಸ ಮಾಡೋದು ಬೇಡ. ನೀವು ಗೊತ್ತಾಯ್ತೇನು? ನೀವು ಮಾಡಿ, ನಾವು ಮಾಡಲ್ಲ, ಯಾರು ಮಾಡೋದಿಲ್ಲ. ಯಾರು ಮಾಡೋದು ರೆಫ್ಯೂಸ್ ಸೈನ್ ಅಲ್ಲ. ಬಡ್ರಿ ಟಿವಿ ಎಲ್ಲದಾರ್ರಿ ಪಬ್ಲಿಕ್ ರೆಫ್ಯೂಸ್ ಸೈನ್ ಅಲ್ಲ. ಇವರು ಮಾಡಿರ್ತಕ್ಕಂಥದ್ದು ಇದು ದ್ರೋಹ. ಇದಕ್ಕೆ ಭದ್ರತೆ ಸೇವ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದನ್ನ ರೆಫ್ಯೂಸ್ ಯಾರು ಮಾಡ್ತಿಲ್ಲ, ಎಲ್ಲರೂ ಸೈನ್ ಹಾಕಕ್ಕೆ ಇರ್ತಿದ್ದಾರೆ. ಇವರು ಕಾನೂನು ರೀತಿ ಕ್ರಮ ಕೈಗೊಳ್ತಿಲ್ಲ ಇವರು. ಹಂಗಾಗಿ ನಾವು ಅದಕ್ಕೆ ಸಾರ್ವಜನಿಕರು ಅದು ವಿರೋಧವಾಗಿದ್ದೀವಿ ನಾವು ಅಷ್ಟೇ. ತಗೊಳ್ಳಿ, ನಂದು ಒಂದು ಮನವಿ ಇದೆ, ಈ ಮನವಿ ತಗೋಬೇಕು. ದಿನಾಂಕ 12/2/24 ಭದ್ರಾ ಎಸ್ಟೇಟ್ ಮೂಲಕ ಸೀತಾ ನದಿಗೆ ಪಲ್ಪಿಂಗ್ ನೀರು ಹರಿತಿದ್ದು, ಇದರ ಸಂಬಂಧಪಟ್ಟಂತೆ ಅವತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಕಂದಾಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದು ಅವರ ಸಮ್ಮುಖದಲ್ಲಿ ಪಲ್ಪಿಂಗ್ ನೀರಿನ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಿದ್ದು, ಶಾಂಪಲ್ ಕೂಡ ಕಲೆಕ್ಟ್ ಆಗಿದ್ದು, ಅದೇ ರೀತಿ ಭದ್ರಾ ಎಸ್ಟೇಟಿನ ಸಿಬ್ಬಂದಿಗಳು ಹೇಳಿಕೆ, ಪಲ್ಪಿಂಗ್ ನೀರು ಬಗ್ಗೆ ಹೇಳಿಕೆನೂ ನೀಡಿದ್ದು, ಅದ್ರ ಬಗ್ಗೆ ಸಂಪೂರ್ಣ ದಾಖಲಾತಿ ವಿವರವನ್ನು ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹಸ್ತಾಂತರ ಮಾಡ್ತೀನಿ. ನನ್ನೆಲ್ಲ ಇರತಕ್ಕಂಥ ದಾಖಲಾತಿಗಳನ್ನೆಲ್ಲ ಪರಿಗಣಿಸಿ ಈ ದುಷ್ಟರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದೇನೆ ಇದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಎದುರುಗಳಿಗೆ ಧರಣಿಗೆ ರೆಡಿ ಆಗ್ತೀನಿ ಅಂತ ಹೇಳ್ತಾ ನನ್ನ ಮನವಿ ಪತ್ರವನ್ನು ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಅಲ್ಲ, ಆ ಪ್ರಮಾಣದ ಅಷ್ಟೊಂದು ನೀರಲ್ಲಿ ಹರಿದು ಹೋಗುತ್ತೆ. ಅಲ್ಲ, ಗೇಟ್ ವಾಲ್ ಆನ್ ಮಾಡಿ, ಅದು ಹೋಗುತ್ತೆ ಅಂತ ದೇವರನ್ನು ಕರಿ. ಇದು ಯಾಕೆ ಚಂಡಿ ಆಗಿಲ್ಲ ಅಂತ ಕೇಳಿ ಅವ್ರು ನೀರು ಹಾಕಿ ಯಾಕೆ ಹಾಕಿಲ್ಲ? ಅವರು ಬ್ಯಾರಲ್ ತಂದಲ್ಲಿ ಸುರಿದಿರೋದು, ಅದು ಇದಕ್ಕೆ ಯಾಕೆ ಸುರಿದಿಲ್ಲ ಅವರು? ಅಲ್ಲ, ಆನ್ ಮಾಡಿ, ಯಾರು ಮಾಡಿ, ಗೇಟ್ ವಾಲ್ ಆನ್ ಮಾಡಿ. ಅವ್ರಿಗೆ ಬಂದು ಯಾರು ಮಾಡಿ, ಯಾರು ಅವ್ರು ಆನ್ ಮಾಡೋದಲ್ಲ, ಅವ್ರು ಬರೋದಿಲ್ಲ. ಏನಿಲ್ಲ, ಪೊಲ್ಯೂಷನ್ ಬೋರ್ಡ್ನವರು ಕಾಟಾಚಾರಕ್ಕೆ ವಿಸಿಟ್ ಮಾಡಬೇಕು, ಕಾಟಾಚಾರಕ್ಕೆ ಮಾಡಬೇಕು. ಆ ಎಮ್ಮ ಬಂದ್ಬಿಟ್ಟು ಮಾಡ್ಬೇಕಲ್ಲ ಇಲ್ಲಿ. ಹಂಗೇನಾದ್ರೆ ರಾತ್ರಿ ಗ್ರಾವಿಟಿ ನಿಯಮಕ್ಕೆ ತಪ್ಪಾಗ್ಬಿಡ್ತೀವಿ. ಈ ಕೆಳಗೆ ಬರಲ್ಲ ಅಂತ ಕೇಳುತ್ತೆ. ಮೇಡಮ್, ನೀರು ನಾವು ಕುಡಿಯುವಂಥದ್ದು ಮುಂದಿನ ದಿನಗಳಲ್ಲಿ ಸಿಗೋದು ಮುಂದಿನ ದಿನಗಳಲ್ಲಿ ನೀವು ಬಂದಾಗ ನೋಡಿ. ಆಯ್ತು, ಇವಾಗ ಮಂಡೇ ರಿಪೋರ್ಟ್ ಸಿಗುತ್ತಾನೆ. ಮಂಡೇ ನಾ ಹೆಂಗು ಚಿಕ್ಕಮಗಳೂರು ಹೋಗೋ ಪ್ರೋಗ್ರಾಮ್ ಇದೆ, ಕೇಸ್ ಇದೆ, ಕೇಸ್ ಅಟೆಂಡ್ ಮಾಡಕ್ಕೆ ಹೋಗ್ತೀನಿ. ಇವರು ಇದಕ್ಕೆ ಬರ್ತೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.